ಮುದ್ದೇಬಿಹಾಳ್ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಶ್ರೀ ದ್ಯಾಮಣ್ಣ ಮುತ್ಯ ಹಾಗೂ ಶ್ರೀ ಶಿವಮೂರ್ತಿ ಶಿವಯೋಗಿಗಳ ಭಾವೈಕ್ಯತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆಯಲ್ಲಿ ಒಟ್ಟು 9 ನವ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ ಕುಂಟೋಜಿ ಭಾವೈಕ್ಯ ಮಠದ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಇಂದಿನ ಮದುವೆಗಳು ಕೇವಲ ಆಡಂಬರ ಹಾಗೂ ವನ ಪ್ರತಿಷ್ಠೆಯಿಂದ ಕೂಡಿವೆ. ಇದರಿಂದ ಸಂಭ್ರಮದ ಮದುವೆಯಲ್ಲಿ ಕಲಹಗಳು ಉಂಟಾಗುತ್ತವೆ ಎಂದು ವಿಷಾದಿಸಿದರು. ವನ ಪ್ರತಿಷ್ಠೆಯಿಂದ ಜಿದ್ದಿಗೆ ಬಿದ್ದವರಂತೆ ದುಂದು ವೆಚ್ಚದಿಂದ ಮದುವೆಗಳು ನಡೆಯುತ್ತಿದ್ದು, ಇಂದಿನ ಯುವ ಸಮೂಹ ಇದಕ್ಕೆ ಕಡಿವಾಣ ಹಾಕಿ ಸರಳ ವಿವಾಹ ಆಗಬೇಕು ಎಂದು ಕರೆ ನೀಡಿದರು. ಸಾಮೂಹಿಕ ವಿವಾಹಗಳು ಕೇವಲ ಬಡವರಿಗೆ ಸೀಮಿತವಾಗಬಾರದು ಎಂದ ಶ್ರೀಗಳು, ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ರಸ್ತೆ ಸುಧಾರಣೆ ಮತ್ತು ವಾಹನ ನಿಲುಗಡೆಗೆ ಗ್ರಾಮದಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲು ಜಾತ್ರಾ ಸಮಿತಿಯವರಿಗೆ ಸಲಹೆ ನೀಡಿದರು. ಕಿಮ್ಮತ್ತಿನ ಐಟಮ್ಸ್ ಮಾಡಿ 10-15 ತರ ಸ್ವೀಟ್ ಮಾಡಿ ಲಗ್ನ ಮಾಡಿದ್ರೆ ಬಹಳಷ್ಟು ಪ್ರತಿಯೊಬ್ಬರಿಗೂ ಒಣ ಪ್ರತಿಷ್ಠೆ ಸಿಕ್ಕಿದ್ದಾರೆ. ನಮ್ಮ ಲಗ್ನದಾಗ ಕಾಲಾಗ ಹೋಗಿ ಬರಬೇಕು ಅಂತೇಳಿ ವರ ಎಲ್ಲ ಇವತ್ತಿನ ಯುವಕರು ಏನ್ ಮಾಡಕತ್ತಾರಂದ್ರೆ ಈ ಅತಿಯಾದ ಪ್ರತಿಷ್ಠೆಗೆ ಬೀಳೋದಕ್ಕಿಂತ ಇವತ್ತಿನ ಕಾಲದಲ್ಲಿ ಒಂದು ಹೊಸ ರೆವಲ್ಯೂಷನ್ ಮಾಡಬೇಕು. ಹೊಸ ರೆವಲ್ಯೂಷನ್ ಬರಬೇಕು ಅಂದ್ರೆ ಇವತ್ತಿನ ವಿದ್ಯಾವಂತರ ಯುವಕರೇ ಸರಳ ಸಾಮೂಹಿಕ ವಿವಾಹಕ್ಕೆ ಮೊರೆ ಹೋದ್ರು ಅಂದ್ರೆ ಅತಿಯಾದ ದುಂದು ವೆಚ್ಚ, ಅತಿಯಾದ ಒಣ ಪ್ರತಿಷ್ಠೆಗೆ ಇದು ದೊಡ್ಡ ಕಡಿವಾಣ ಹಾಕಿದಂಗೆ ಆಗ್ತದೆ. ಬರೇ ಬಡವರು ಅಷ್ಟೇ ಸಾಮೂಹಿಕವಾಗಿ ಮೊರೆ ಹೋಗುವುದಕ್ಕಿಂತ ಶ್ರೀಮಂತರ ಮಕ್ಕಳೇ ನಡೆಸ್ಕೊಂಡಲ್ಲ ಆ ಪದಕ್ಕೂ ಕೂಡ ಪ್ರತಿಷ್ಠೆ ಇಟ್ಟಿದ್ದಾರೆ. ನನ್ನ ಮನೆಗಳ ಭಾರಿ, ನನ್ನ ಮನೆ ಭಾರಿ, ನನ್ನ ಮನೆ ತಕ್ಕಂಗೆ ನನ್ನ ಮಗನ ಲಗ್ನ ಹೇಳಿ ನಾವೆಲ್ಲ ವೇದಿಕೆಯಲ್ಲಿ ಭಾಷಣ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷದ ಮುಖಂಡ ಅಸ್ಕಿ ಫೌಂಡೇಶನ್ನ ಅಧ್ಯಕ್ಷ ಸಿಬಿ ಅಸ್ಕಿ ಮಾತನಾಡಿ, ಉಚಿತ ಸಾಮೂಹಿಕ ವಿವಾಹಗಳಿಂದ ಬಡ ಕುಟುಂಬಗಳಿಗೆ ನೆರವಾಗುತ್ತದೆ. ನವ ದಂಪತಿಗಳು ಹೆತ್ತವರನ್ನ, ಅತ್ತೆ ಮಾವರನ್ನ ಗೌರವದಿಂದ ಕಾಣಬೇಕು ಮತ್ತು ಅವಿಭಕ್ತ ಕುಟುಂಬಕ್ಕೆ ಒತ್ತು ನೀಡಬೇಕೆಂದು ಕಿವಿ ಮಾತನ್ನ ಹೇಳಿದರು. ಉದ್ದೇಶ ನಮ್ಮ ರಾಮಣ್ಣ ರಾಜಣ್ಣವರು ಸುಮಾರು ದಿವಸದಿಂದ ಮಾಡ್ಕೊಂಡು ಬಂದಿದ್ರು. 2-3 ವರ್ಷದಿಂದ ಬರ್ಬೇಕಂತ ಮುಂದೆ ಬೇರೆ ಕಾರಣ ಆಗಿತ್ತಲ್ಲ. ನಾವು ಇದೇ ಬಾರಿ ಪ್ರಥಮವಾಗಿ ಬಂದಿದ್ದು. ಇಲ್ಲಿ ಹೊರಗೆ ಹೋಗಿ ಹೆಣ್ಣುಗಳನ್ನ ಬಹಳ ಒಳಗೆ ಒಂದು ಸುಂದರ ಜಾಗದಲ್ಲಿ ಇವತ್ತು ಅವರ ಒಂದು ರಾಮಣ್ಣ ರಾಜಣ್ಣನವರ ಆದಿಯಾಗಿ ಅವರೆಲ್ಲ ಗೆಳೆಯರ ಬಳಗಕ್ಕೂ ಮತ್ತು ಅವರೆಲ್ಲ ಸಹಮಿತ್ರರಿಗೂ ನನ್ನ ತುಂಬಾದಂತ ಅಭಿನಂದನೆಗಳು. ಯಾಕಂತಂದ್ರೆ ಇವತ್ತು ಒಂದು ಸಾಮೂಹಿಕ ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕಾದ್ರೆ ಮನೆಯವರ ಮಂದಿ ಮಕ್ಕಳ ಬಂಧು ಬಳಗವನ್ನು ಪರಮ ಪೂಜ್ಯರನ್ನು ಕರೆಸಿ ನಾವು ಮದುವೆ ಮಾಡ್ಕೊಳ್ಳುವಂತ ಪದ್ಧತಿ ಯಾರಿಲ್ಲ. ಇವತ್ತಿನ ದಿವಸ ಏನ್ ತಾವು 9 ಜೋಡಿ ಸಾಮೂಹಿಕ ವಿವಾಹದಲ್ಲಿ ವಧುವರ ತಾವು ಏನ್ ಇವತ್ತು ಮದುವೆ ಆಗ್ತಾ ಇದ್ದೇವೆ. ನಮ್ಮ ಎಲ್ಲಾ ಮದುವೆಗಿಂತ ಶ್ರೇಷ್ಠವಾದ ನೀವೆಲ್ಲ ಪುಣ್ಯವಂತರು ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಯಾಕಂತಂದ್ರ ಇವತ್ತಿನ ಒಂದು ಮದುವೆ ಕಾರಣ ಅಂತ ಇವತ್ತು ಸುಮಾರು 4-5 ಲಕ್ಷ ಖರ್ಚು ಮಾಡಿ ಅದರ ಮುಂದಿನ ದಿನಮಾನದಲ್ಲಿ ಸಾಲಕ್ಕೆ ಹೊರೆಯಾಗಿ ಆ ಕುಟುಂಬ ಬಹಳ ಒಂದು ಕಷ್ಟಪಟ್ಟು ನಾವು ನೋಡುವಂತ ವಿಷಯ. ಆ ಒಂದು ಸುಮಾರು 5-6 ವರ್ಷಗಳಿಂದ ಈ ಜಾತ್ರೆಯಲ್ಲಿ ವಿಶೇಷತೆ ಅಂದ್ರೆ ಸಾಮೂಹಿಕವಾಗಿದೆ. ಅದಕ್ಕೆ ನನ್ನ ಸಹೋದರ ಮತ್ತು ಸಹೋದರಿ ನನ್ನೊಂದು ಇವತ್ತು ಆ ಮದುವೆ ಆಗುವಂತ ನನ್ನೊಂದು ಕಳಕಳೆ ವಿನಂತಿ ಅದ. ಮದುವೆ ಆದ ತಕ್ಷಣ ದಯಮಾಡಿ ಎಲ್ಲ ನನ್ನ ಇವತ್ತು ಸಹೋದರರೇ ಒಂದು ನನ್ನ ಕಳಕಳೆ ಮದುವೆ ಏನಪ್ಪ ಅಂತಂದ್ರೆ ಏನ್ ನೀವು ಇವತ್ತು ನಮ್ಮ ಜೋಡಿಗೆ ಆಗಲೇ
ಮನೆಯಲ್ಲಿ ಇದ್ದಂತ ಸ್ವಲ್ಪ ಅತ್ತಿ ಮಾವನ ನೋಡ್ಕೊಂಡು ಹೋಗ್ಬೇಕಂತ ಈ ವೇದಿಕೆ ಮೇಲೆ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಇವತ್ತಿನಿಂದಾಗಿ ಏನ್ ಪರಿಸ್ಥಿತಿ ನಾವು ನೀವು ನೋಡ್ತೀವಿ. ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಲಗ್ನದ 3 ರಿಂದ 6 ತಿಂಗಳೊಳಗೆ ಮನೆ ಬ್ಯಾರೆ ಮಾಡುವಂತ ಪದ್ಧತಿ ಅದ. ಅದಕ್ಕೆ ಇವತ್ತು ನೀವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೇ ಕಷ್ಟ ಸುಖಗಳಿರುವುದೇ. ನೀವು ಆ ಕಷ್ಟ ಸುಖಗಳನ್ನು ಸಹಿಸಿಕೊಂಡು ಆ ಮನೆ ಹಿರಿಯ ಒಂದು ಮಾರ್ಗದರ್ಶನದಲ್ಲಿ ನೀವು ಒಂದು ಒಳ್ಳೆಯದಾಗಿ ನಿಮಗೆ ಮುಂದಿನ ತೀರ್ಮಾನಗಳ ಸಹಿತ ಒಳ್ಳೆಯ ಒಂದು ಭವಿಷ್ಯ ಆಗಕ್ಕೆ ಅನುಕೂಲ ಆಗ್ತದೆ ಅಂತ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಹಾಗೂ ಡಾಕ್ಟರ್ ಬಸನಗೌಡ ಕರೆಕಲ್ ಅವರು ನವ ವಧುವರರಿಗೆ ಶುಭ ಹಾರೈಸಿದರು. ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿದ್ದರು. ಅಷ್ಟು ಕೋಟಿ ಪುಣ್ಯ ಇವತ್ತಿನ ದಿವಸ ಶಿರೋಳ ಗ್ರಾಮಸ್ಥರಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಪುಣ್ಯದ ಜೊತೆ ಇವತ್ತು 9 ಕೋಟಿ ಪುಣ್ಯ ಕೂಡ ಇವತ್ತಿನ ದಿವಸ ಸಾಕಾರ ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ವಾಗತ ಸಮಿತಿ ಮತ್ತು ಜಾತ್ರಾ ಕಮಿಟಿಯ ಅಧ್ಯಕ್ಷ ರಾಮಣ್ಣ ರಾಜನಾಳ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ನೆರವೇರಿತು. ನವೆಂಬರ್ 29 ಮತ್ತು 30ರಂದು ನಡೆದ 2 ದಿನದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಕಳೆದ 11 ವರ್ಷಗಳಿಂದ ಬಾಗಲಕೋಟೆಯ ಲೆಕ್ಕ ಪರಿಶೋಧಕ ಅಧಿಕಾರಿ ಶ್ರೀಮತಿ ಗಿರಿಜಾ ಬಂಡಿಯವರು ನವ ವಧುವರರಿಗೆ ಚಿನ್ನದ ತಾಳಿ ಮತ್ತು ಬೆಳ್ಳಿಯ ಕಾಲುಂಗರವನ್ನು ನೀಡುತ್ತಾ ಬಂದಿದ್ದಾರೆ. ನವ ವಧುವರರಿಗೆ ಬಟ್ಟೆಗಳನ್ನ ಹನುಮಂತ ನಾವದಗಿ ಅವರು ನೀಡಿದರೆ ದೇವಾಲಯದ ಶಿಖರ ನಿರ್ಮಾಣವನ್ನ ವೆಂಕಟರೆಡ್ಡಿ, ಕಳಶವನ್ನ ಸಂಗಮೇಶ್ ಜಾಬೂರ್ ಅವರು ನೀಡಿದ್ದಾರೆ. ಶ್ರೀ ದ್ಯಾಮಣ್ಣ ಮುತ್ಯಾನವರ ನೂತನ ಶಿಲಾ ಪ್ರತಿಮೆಯನ್ನ ಮಹಾಂತೇಶ್ ಮೊಟ್ಗಿ ಅವರು ಮಾಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಹದೇವ್ ಗುರುವಿನ್ ಬಳ್ಳಾರಿಯ ಶ್ರೀಗಳು, ಶ್ರೀ ಚನ್ನಮಲ್ಲಯ್ಯ ಹಿರೇಮಠ, ದ್ಯಾಮಣ್ಣ ಮುತ್ಯ ಆರಾಧಕರಾದ ಮುತ್ತಣ್ಣ ನಾವದಗಿ, ಎಸ್ಸಿ ಪಾಟೀಲ್, ಶ್ರೀಮತಿ ಗಿರಿಜಾ ಬಂಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಹಂಡ್ರಗಲ್, ನೀಲಮ್ಮ ಚಲವಾದಿ, ನಿರ್ಮಲಾ ಪಾಟೀಲ್, ಭೀಮಣ್ಣ ವಾಲಿಕಾರ್, ಶ್ರೀದೇವಿ ಬಿರಾದಾರ, ಲಕ್ಷ್ಮೀ ಕುರಿ, ನೀಲಮ್ಮ ಚಲವಾದಿ, ಬಾಬುರಾವ್ ಕುಲಕರ್ಣಿ, ಪಿಡಿಒ ಕೆಎಚ್ ಕುಂಬಾರ್, ತಿಪ್ಪಣ್ಣ ದೊಡ್ಮನಿ, ಶಂಕರಗೌಡ ಪಾಟೀಲ್, ನಿಂಗಪ್ಪ ಇಂಗಳಗೇರಿ, ವಿಜಯಪುರ ಶಿರೋಳಕರ ಪರಿವಾರದ ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ರಮೇಶ್ ಕಂಠಿ ಸ್ವಾಗತಿಸಿದರು. ಸಂಗಮೇಶ್ ಶಿವನಿಗೆ ಬಳಗ ಪ್ರಾರ್ಥಿಸಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದರು. ನಾಗರಾಜ್ ಶಿರೋಳ್ ವಂದಿಸಿದರು. ನವೆಂಬರ್ 29ರಂದು ಸಕಲ ಮಂಗಲ ವಾದ್ಯಗಳೊಂದಿಗೆ ಗಂಗಸ್ಥಳದಿಂದ ದೇವಾಲಯದವರೆಗೆ ನೂತನ ದ್ಯಾಮಣ್ಣ ಮುತ್ಯನವರ ಪ್ರತಿಮೆ ಮತ್ತು ಪಲ್ಲಕ್ಕಿ ಕಳಶದ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಕುದುರೆ ಕುಣಿತ, ಡೊಳ್ಳು ಕುಣಿತ ಮತ್ತು ಸುಮಂಗಲಿಯರು ಕುಂಭವನ್ನ ಹೊತ್ತು ಸಾಗಿದ್ದು ವಿಶೇಷವಾಗಿತ್ತು. ಸಾಯಂಕಾಲ ಗಂಧ ಗಲಿಪ್ ಏರಿಸಲಾಯಿತು. ರಾತ್ರಿ ವಾದಿ ಪ್ರತಿವಾದಿ ಡೊಳ್ಳಿನ ಪದಗಳು ಕಾರ್ಯಕ್ರಮ ಜರುಗಿತು. ನವೆಂಬರ್ 30 ರವಿವಾರ ಬೆಳಗ್ಗೆ ಶ್ರೀ ದ್ಯಾಮಣ್ಣ ಮುತ್ಯಾನವರ ನೂತನ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆ, ವಿಶೇಷ ಪೂಜೆ, ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಭಕ್ತರು ಶರಣರ ದರ್ಶನವನ್ನು ಪಡೆದು ದೀಡ ನಮಸ್ಕಾರ ಸೇರಿದಂತೆ ಅನೇಕ ಹರಕೆಗಳನ್ನು ತೀರಿಸಿದರು.
ಗೋಪುರ ಹೋದ ವರ್ಷ ಮಾಡಿಸ್ಯಾರ, ಈ ಸಲ ಮೂರ್ತಿ ಮಾಡಿಸ್ಯಾರ. 3 ಫುಟಿನ 3 ಇಂಚ್ ಬಾಲ್ಕೋಟೆ ಮಾಡಿಸ್ಯಾರ. ದ್ಯಾಮಣ್ಣಮೂರ್ತಿ ಅವರು ನಮ್ಮ ಊರಿನಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಇರುವಂತಹ ದೇವರನ್ನ ಆರಾಧಕರಾಗಿದ್ರು. ಅವರೇ ಇನ್ನು ಮುಂದೆ ನಮ್ಮ ಪವಾಡ ಮೂಲಕ ನಮ್ಮ ಊರಿನಲ್ಲಿ ಬಹಳಷ್ಟು ಒಂದು ಪವಾಡವನ್ನ ಮಾಡಿದ್ದಾರೆ. ಈಗ ಒಂದು ದೇವರ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು ಭಕ್ತಾದಿಗಳು ನಂಬಿಕೆಯಿಂದ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ದೇವರಿಗೆ ತಮ್ಮ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಕಾಲದಿಂದ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಸಹಾಯವನ್ನ ಚಾಚಿದಂತ ಎಲ್ಲ ಜನತೆಗೆ ಭಕ್ತಾದಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಸುಮಾರು ಒಂದು 11 ವರ್ಷದಿಂದ ಒಂದು 11 ಸಾಮೂಹಿಕ ಮದುವೆಯನ್ನ ನೆರವೇರ್ತಾ ಇದೆ. ಶಿರೋಳ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ. ಶಿಖರವನ್ನ ನೆರವೇರಿಸಿದಂತ ವೆಂಕಟೇಶ್ವರ ಬಾಲಾಜಿ ಹಾಗೂ ವೆಂಕಟೇಶ್ವರ ಚುರ್ಮುರಿ ಭಟ್ಟಿ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಕಳಶವನ್ನ ನೆರವೇರಿಸಿದಂತ ಸಂಗಮೇಶ್ ಜಾವೂರ್ ಇವರಿಗೂ ಕೂಡ ನಮ್ಮ ಶಿರೋಳ ಗ್ರಾಮಸ್ಥರ ಪರವಾಗಿ ಕಮಿಟಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುಮಾರು MS ಮೋಟಿಗೆ ಅವರು ನಮ್ಮ ಸ್ವಂತ ಹಣದಿಂದ ಮೂರ್ತಿಯ ಒಂದು ನಿರ್ಮಾಣ ಮಾಡಿದ್ದಾರೆ. ಅವರಿಗೂ ಕೂಡ ಕಮಿಟಿ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುಮಾರು 11 ವರ್ಷದಿಂದ ಸಾಮೂಹಿಕ ವಿವಾಹಕ್ಕೆ ತಾಳಿ ಮತ್ತು ಕಾಲುಂಗರವನ್ನು ನೀಡುತ್ತಿರುವಂತಹ JS ಬಂಡಿ ಮೇಡಮ್ ಅವರು ಕೂಡ ನಮ್ಮ ಕಮಿಟಿ ಪರವಾಗಿ ಊರಿನ ಪರವಾಗಿ ಧನ್ಯವಾದ. ಅಖಂಡ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕಿನ ಪುಟ್ಟ ಗ್ರಾಮವಾದ ಶಿರೋಳ ಗ್ರಾಮದಲ್ಲಿ ನನ್ನ ತವರ ಮನೆ ಮುದ್ದೇಬೇಳೆ ತಾಲೂಕಿನ ಡವಳಗಿ. ಇದು ಶಿರೋಳ ಗ್ರಾಮ ಅನ್ನೋದು ನಮ್ಮ ತಾಯಿ ತವರ ಮನೆ. ನಮ್ಮ ತಾಯಿ ತವರ ಮನೆ ಅಂದ್ರೆ ತುಂಬಾ ನಮಗ ಪಂಚಪ್ರಾಣ. ಇಲ್ಲಿನ ಜನಗಳು ಹೆಂಗಂದ್ರೆ ಅವ್ರ ಮನಸ್ಸು, ಪುಟ್ಟ ಗ್ರಾಮ ಇದ್ರು ಅವ್ರದ್ದು ದೊಡ್ಡದು ಮನಸ್ಸುಗಳು. ಎಲ್ಲಾ ಜನರ ಮನಸ್ಸುಗಳು ಹೆಂಗಂದ್ರೆ ಯಾವ್ದು ಭೇದ ಭಾವ ಜಾತಿ ಅನ್ನೋದೇ ಅವ್ರದೇ ಆದಂತದ್ದು ಒಂದು ಮನಸ್ಸಿನಲ್ಲಿ. ಇಂಥ ಒಂದು ನಾವು ಚಿಕ್ಕೋರು ಇರುವಾಗ ಹೆಂಗಿತ್ತಂದ್ರೆ ಇದು ಒಂದು ದೊಡ್ಡ ದಟ್ಟವಾದ ಕಾಡಿನ ತರ ಕಾಣಿಸ್ತಿತ್ತು. ಯಾವಾಗ ನಾವು ಕಟ್ಟಿಮುತ್ತನ ಜಾತ್ರೆ ಅಂತ ಬಂದಾಗ ಮಾತ್ರ ಜನರು ಸೇರ್ತಿದ್ರು. ಇತ್ತಿತ್ತಲಾಗಿ ಮುತ್ತನ ಮಹಿಮಾ ಅನ್ನೋದು ಯಾರಿಗೆ ಅಷ್ಟೊಂದು ಈ ಊರಿನ ಜನಕ್ಕೆ ಗೊತ್ತಿತ್ತು, ಆದ್ರೆ 300 ಜನಕ್ಕೆ ಗೊತ್ತಿರ್ಲಿಲ್ಲ. ಅದನ್ನೆಲ್ಲ ಇದು ಮಾಡಿದವ್ರು ಯಾರು ಅಂದ್ರೆ ಅದಕ್ಕೆ ರಾಜನಾಳವರು ಮತ್ತು ಗುರು ಹಿರಿಯರು, ಶಿರೋಳ ಗ್ರಾಮದ ಎಲ್ಲ ಗುರು ಹಿರಿಯರು ಇದನ್ನ ಮುತ್ತಂದ ಒಂದು ಜಾತ್ರೆ ಮಾಡಾಕ ಯಾವಾಗ 11 ಮದ್ವೆ ಮಾಡ್ಬೇಕು, ಜಾತ್ರೆ ಮಾಡ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದು ಅದೆಲ್ಲ ಹೇಳ್ಬೇಕಂದ್ರ ಮುತ್ತಂದ ಒಂದು ಮಹಿಮೆ, ಈ ಜಾಗದ ಒಂದು ಮಹಿಮೆ. ನಾವು ಸಣ್ಣವರಿರಾಗ ನೋಡ್ತಿದ್ವಿ. ನಾನು ಇಲ್ಲೇ 3ನೇ ಕ್ಲಾಸ್ ತನಕ ಓದಿದ್ದು. ಆದ್ರೆ ಜನರು ತಮ್ಮ ಊರನ್ನವ್ರು ಸಕ್ರೆ ಕೊಡ್ತಿದ್ರು, ಮೊಹರಂ ಮಾಡ್ತಿದ್ರು, ಇದೊಂದು ಜಾತ್ರೆ ಮಾಡ್ತಿದ್ರು. ಈ ಸೇರ್ಬೇಕಾದ್ರೆ ಇದಕ್ಕೆಲ್ಲ ಈ ಶಿರೋಳ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗುರು ಹಿರಿಯರು ಯಾವಾಗಲಿಂದ ಹೇಳುತ್ತಿದ್ದೆ ಹೊಟ್ಟೆ ಬಂದಿ ಜಗತ್ತಕ್ಕ ಹೇಳಿದವರಿಗೆ ಹೇಳಿದ್ದು ಕೊಡ್ತೀನಿ. ಆಲ ಮಾನ ತುಂಬಿರುವುದಾಗಿರ್ತದೆ. ಇಲ್ಲಿವರೆಗೆ ಯಾರು ಕುಡಿತಾರೆ ಅವ್ರಿಗೆ ಬೆಂಕ ಕೊಡ್ತೀನಿ ಅಂತ. ಸೂರ್ಯ ಉದಯ ಸೂರ್ಯ ಅಸ್ತ ಆಗೋದ್ರೊಳಗ ಎಲ್ಲರಿಗೂ ಬಂಗಾರದ ಕೇಳಿ ಕೊಡ್ತಾನಂತ. ಭಕ್ತಿಯಿಂದ ಹೋಗ ಬೇಕಂತದ ನುಡಿಲಾರ್ದವಂಗ ವರ್ಷ ವರ್ಷ ನೀನು ಸಾಧ್ಯಂತನ ಮಾಡಬೇಡಪ್ಪ. ನನ್ನ ಕುದುರೆ ಸಿಗುವವರೆಗೆ ನನ್ನ ಮುಂದ ಕಾಯಂ ಬರ್ಬೇಕಂತ ಹೇಳಿದ್ದು ನೀನೇ. ಆದ್ರೂ ತಪ್ಪಿಸ್ತೀನಿ, ತಪ್ಪಿಸ್ಬೇಡಪ್ಪ.
ಕೇಳುತ್ತೆ. ಇದು ಸಣ್ಣ ಪೌಡ್ ಅಲ್ಲ, ನಿಮ್ಗೆ ತಿಳಿ ಮಾತ್ರ ಅಲ್ಲ. ಇದು ಎಲ್ಲಾ ಭಕ್ತರ ಬಳಿ ಹೋದ್ರು ನಮ್ಗೆ ಯಾರು ಬಳಿ ಕಳಿಸಿಲ್ಲ. ಇದಕ್ಕಿಂತ ಅದ್ಭುತ ಇನ್ನೂ ಆಗುತ್ತೈತೆ. ಇದು ನಮ್ಮ ಮಾಳು ಗನಮಳೆ ಇಟ್ಕೊಂಡು ನೀವು ಬೆಳೆದ ನಿಮ್ಮೂರು ಬಂಗಾರ ಬಗ್ಗೆ ಐತೈತೆ. ನಾ ಹೆಚ್ಚಿಗೆ ಮಾತಾಡಕ್ಕೆ